ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಹಾದು ಹೋಗುವ ರಾಜ್ಯ ಹೆದ್ದಾರಿಯು ದಿನೇ ದಿನೇ ಗೂಡಂಗಡಿಗಳ ಅತಿಕ್ರಮಣದಿಂದಾಗಿ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ತಾ ಇದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಪಟ್ಟಣದ ಪ್ರಮುಖ ರಾಜ್ಯ ಹೆದ್ದಾರಿಯ ಎರಡೂ ಬದಿಯಲ್ಲಿ ಅನಧಿಕೃತವಾಗಿ ಗೂಡಂಗಡಿಗಳು ತಲೆಗೆತ್ತಿದ್ದು ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವುದಲ್ಲದೆ ಪಟ್ಟಣದ ಸೌಂದರ್ಯಕ್ಕೂ ಕೂಡ ಧಕ್ಕೆ ಉಂಟು ಮಾಡ್ತಾ ಇದೆ. ಕೆಲವರು ಯಾವುದೇ ಭಯ ಅಥವಾ ನಿಯಮಗಳ ಪರಿಗಣನೆ ಇಲ್ಲದೆ ಹೆದ್ದಾರಿ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇದ್ದು ಇದರಿಂದ ವಾಹನ ದಟ್ಟಣೆ ಹಾಗೂ ಅಪಘಾತಗಳ ಸಂಭವ ಹೆಚ್ಚಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಸ್ಥಳೀಯರ ಪ್ರಕಾರ ಗೂಡಂಗಡಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇಂದು ಗೂಡಂಗಡಿ ನಾಳೆ ಶಾಶ್ವತ ಕಬಳಿಕೆ ಎಂಬ ಆತಂಕವೂ ಕೂಡ ನಾಗರಿಕರಲ್ಲಿ ವ್ಯಕ್ತವಾಗ್ತಾ ಇದೆ. ರಾಜಕೀಯ ಲಾಭಕ್ಕಾಗಿ ಕೆಲ ನಾಯಕರು ಈ ಸಮಸ್ಯೆ ಬಗ್ಗೆ ಮೌನ ವಹಿಸಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಮತಗಳ ರಾಜಕೀಯಕ್ಕಾಗಿ ಅತಿಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂಜರಿಯಲಾಗ್ತಾ ಇದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಈ ಹಿನ್ನೆಲೆ ಮಾನ್ವಿ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನಿ ಅವರು ರಾಜ್ಯ ಹೆದ್ದಾರಿಯಲ್ಲಿನ ಅನಧಿಕೃತ ಗೂಡಂಗಡಿಗಳನ್ನು ತೆರವು ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸರ್ ಏನ್ ಸರ್ ಸಮಸ್ಯೆ ಏನಾಗಿದೆ? ಮಾನ್ವಿ ಪಟ್ಟಣದ ಎಪಿಎಂಸಿ ವಾಲ್ಮೀಕಿ ವೃತ್ತದ ಹತ್ರ ಅನಧಿಕೃತ ಡಬ್ಬೆಗಳನ್ನು ಪಾನ್ ಶಾಪ್ಗಳನ್ನಿಟ್ಟು ರಸ್ತೆ ಅಗಲೀಕರಣಕ್ಕೆ ತೊಂದರೆ ಕೊಡುತ್ತಿದ್ದು ಇಲ್ಲಿ ಮಾನ್ವಿ ಪಟ್ಟಣದಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಿದ್ದಾವೆ. ಅದೇ ರೀತಿ ಮೊನ್ನೆ ಮಾನ್ವಿ ಪಟ್ಟಣದ ಸೂರ್ಯ ಫಂಕ್ಷನ್ ಹಾಲ್ ಹತ್ರ ಲಾರಿ ಅಡ್ಡ ನಿಂತು ಕಾರ್ ಆಕ್ಸಿಡೆಂಟ್ನಲ್ಲಿ ಇಬ್ಬರು ಮೃತಪಟ್ಟರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಬ್ಬೆಗಳನ್ನು ತೆಗೆಸುತ್ತಿಲ್ಲ. ಇದರಿಂದ ರಸ್ತೆ ಅಗಲೀಕರಣಕ್ಕೆ ಭಾಳ ತೊಂದರೆ ಆಗುತ್ತಿದೆ. ಎಷ್ಟು ಹೇಳಿದರೂ ಅವರು ಡಬ್ಬೆಗಳನ್ನು ತೆಗಿತಿಲ್ಲ, ಅನಧಿಕೃತವಾಗಿ ಇಟ್ಟಿದ್ದಾರೆ. ಏರನ್ನು ಇಟ್ಟಿದ್ರೆ ಮುನ್ಸಿಪಾಲ್ಟಿ ಜಾಗದಲ್ಲಿ ನಾವು ಇಟ್ಟಿದ್ದೇವೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಇದರ ಬಗ್ಗೆ ಹೇಳಿದ್ರೆ ನಮಗೆ ಜೀವದ ಬೆದರಿಕೆ ಹಾಕುತ್ತಾ ನಿಮ್ಮನ್ನು ಹೊಡಿತೀನಿ, ಅಡ್ಡಾಡಕ್ಕೆ ತೊಂದರೆ ಕೊಡ್ತೀನಿ, ಮುಂದೆ ನೋಡಿ ಮಾನ್ಯಲ್ಲ ಅಂತ ನಮಗೆ ಧಮಕಿ ಹಾಕ್ತಿದ್ದಾರೆ ಡಬ್ಬೆ ಅಂಗಡಿ ಮಾಲೀಕರು. ಅಲ್ಲ ಸರ್, ಏನಂತಂದ್ರೆ ರಾಜ್ಯ ಹೆದ್ದಾರಿಯಲ್ಲಿ ಡಬ್ಬೆ ಅಂಗಡಿ ಇಡ್ತಾರೆ. ರಾಜ್ಯದಲ್ಲಿ ವಿಧಾನಸೌಧ ಮುಂದುಗಡೆ, ಹೈಕೋರ್ಟ್ ಮುಂದುಗಡೆ ಇದೇ ಥರ ಇಡ್ತಾರ ಅಥವಾ ಸಿಂಧೂರು ಮತ್ತು ಬೇರೆ ಬೇರೆ ತಾಲೂಕುಗಳು ಇದೇ ರೀತಿ ಇದೆ ಸರ್ ಮಾನ್ವಿ ಇರ್ತಕ್ಕಂಥದ್ದು ಪರಿಸ್ಥಿತಿ? ಅದೇ ಇಲ್ಲ ರೀ, ಇಲ್ಲಿ ಯಾರು ಕೇಳೋರಿಲ್ಲ, ಏನಿಲ್ಲ. ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ. ಎಷ್ಟು ಸಲ ಹೇಳಿದ್ರು ಅವ್ರು ಏನು ತಿಳ್ಕೊವಲ್ರು. ಡಬ್ಬೆಗಳನ್ನು ತೆಗಿಸ್ತಾ ಇಲ್ಲ. ಇದುವರೆಗೆ ರಾಜ್ಯ ಹೆದ್ದಾರಿ ಒಳಚರಂಡಿ ಮಾಡೋದಕ್ಕೂ ಅಡ್ಡಪಡಿಸ್ತಿದ್ದಾರೆ ಡಬ್ಬೆ ಅಂಗಡಿ ಇವರು ಪಾನ್ ಶಾಪ್ ಅಂಗಡಿಯವರು. ಇದರಿಂದ ಹೆದ್ದಾರಿಗಳು ತ್ರಾಸಾಗಿದೆ. ಮನೆ ಮಾಲೀಕರಿಗೆ ಅಂಗಡಿ ಮಾಲೀಕರಿಗೆ ಬಾಡಿಗೆ ಕೊಟ್ಟು ನಾವು ತ್ರಾಸನ್ನು ಅನುಭವಿಸ್ತಿದ್ದೇವೆ. ಅಲ್ಲ ಸರ್, ಏನಂತಂದ್ರೆ ರಾಜ್ಯ ಹೆದ್ದಾರಿಯಲ್ಲಿ ಗೂಡಂಗಡಿಗಳು ಇಟ್ಕೊಂತಾರಲ್ಲ ರಸ್ತೆ ಬದಿಯಲ್ಲಿ, ಆ ವಾಹನಗಳು ರಸ್ತೆ ನಿಲ್ಲಿಸ್ತಾರೆ. ಏನಿದು ವ್ಯವಸ್ಥೆ? ಈ ರೀತಿ ಅನಾಹುತ ಆದರೆ ಯಾರು ಹೊಣೆ? ಅದಕ್ಕೆ ಅಧಿಕಾರಿಗಳು ಹೊಣೆ ಮತ್ತು ರಾಜಕೀಯ ನಾಯಕರು ಹೊಣೆಗಳಾಗುತ್ತಾರೆ. ಇದು ಅಲ್ಲ ಸರ್, ಮತ್ತೆ ಅಮಾಯಕರು ಸಾಯ್ತಾರಲ್ಲ ಸರ್? ಅಮಾಯಕರು ಸತ್ತ ಮತ್ತು ಏನು ಇದು ಯಾರಿಗೆ ಕೇಳೋರಿಲ್ಲ ಹೇಳೋರಿಲ್ಲ. ಮಾನ್ವಿ ಪಟ್ಟಣದಲ್ಲಿ ಎಲ್ಲರೂ ಮಲಗಿಬಿಟ್ಟಿದ್ದಾರೆ. ರಾಜಕೀಯ ಅಂದ್ರೆ ಸತ್ತೋಗಿದೆ ಮಾನ್ವಿ ಪಟ್ಟಣದಲ್ಲಿ. ಅಲ್ಲ ಸರ್, ಸರ್ವಿಸ್ ರಸ್ತೆ ಯಾಕಿಲ್ಲ? ಸರ್ವಿಸ್ ರಸ್ತೆ ಕೊಡವಲ್ರು. ಅದೇ ಹೇಳಿದ್ರೆ ಕೇಳ್ಕೋವಲ್ರು ಅವರು. ಯಾರು ಇಲ್ಲ ಅಂತಾರೆ ಅಧಿಕಾರಿಗಳು. ನಾವು ಇಚ್ಛೆ ಬಂದಂಗೆ ಮಾಡ್ತೀವಿ, ನೀವು ಯಾರು ಕೇಳಕ್ಕೆ? ನಮ್ಮ ಹೆಂಗೈತೆ ರೂಲ್ಸ್ ಅದೇ ಫಾಲೋ ಮಾಡ್ತೀವಿ. ನಾವು ಒಳಚರಂಡಿ ನಾವು ಹೇಳ್ದಂಗೆ ನೀವು ಕೇಳ್ಬೇಕು. ನಿಮ್ಮದು ಏನಿಲ್ಲ, ನಿಮ್ಮ ಬಿಲ್ಡಿಂಗ್ ಹೋದ್ರೆ ನಮಗೆ ಸಂಬಂಧ ಇಲ್ಲ. ಆದರೆ ಡಬ್ಬೆ ಅಂಗಡಿಗಳು ತೆಗಿತಾ ಇಲ್ಲ. ಅಲ್ಲ ಸರ್, ಮತ್ತೆ ಈಗ ರಸ್ತೆ ಬದಿಯಲ್ಲಿ ಇಟ್ಟರೆ ಮುಂದೆ ಹೆಂಗ್ರಿ ಈ ರೀತಿ ಆದರೆ? ಆಕ್ಸಿಡೆಂಟ್ ಆದರೆ ಯಾರು ನಮ್ಮಾಗೆ ಬರುತ್ತೆ. ಅದು ಅಪಘಾತಗಳ ಸಂಭವಿಸಿದಲ್ಲಿ ಓನರ್ಗೆ ಇದು ಮಾಡ್ತಾರೆ ಅವರು. ಇದು ನಿಮಗೆ ಸಂಬಂಧ ಅಂತ ಹೇಳ್ತಾರೆ. ಇದರಿಂದ ನಮಗೆ ಭಾಳ ತೊಂದರೆ ಆಗಿದೆ. ಎಷ್ಟು ಹೇಳಿದ್ರು ಮಧ್ಯಮ ವರ್ಗದ ಜನರಿಗೆ ಯಾರ ಕಾಸು ಕಿಮ್ಮತ್ತು ಇದಕ್ಕೆಲ್ಲ ಯಾರು ಸರ್ ಕಾರಣ? ಅಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು. ಯಾರು ಸರ್ ರಾಜಕೀಯ ವ್ಯಕ್ತಿಗಳು? ಈಗ ಯಾರು ಶಾಸಕರ ಅವರೆಲ್ಲರೂ ಯಾರು ಸರ್? ಈಗ ಯಾರಲ್ಲ ಶಾಸಕರು ಅವರು ತಿಳ್ಕೊಬೇಕು. ಅದನ್ನು ಇದು ಮಾಡಿಸ್ಬೇಕು, ತೆಗಿಬೇಕು. ತೆಗ್ಸವಲ್ರು ಅವ್ರು ಅಧಿಕಾರಿಗಳು ಹೇಳವಲ್ರು ಅವ್ರಿಗೆ. ಮುನ್ಸಿಪಾಲ್ಟಿ ಅವ್ರು ಅಂದ್ರೆ ಕೇರೇ ಮಾಡವಲ್ರು ನಮಗೆ. ಹೌದಾ? ಪುರಸಭೆ ಸಿಬ್ಬಂದಿಗಳು. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಏನು ಮಾಡ್ಬೇಕು ಹೇಳ್ರಿ, ನೀವೇ ನಮಗೆ ದಾರಿ ತೋರಿಸ್ಬೇಕು. ಆನಂದ್ ಬೋವಿ ಅಂತೇಳಿ. ಹಾಂ ಸರ್, ಏನು ಸರ್ ಸಮಸ್ಯೆ ಏನಾಗಿದೆ? ಈ ಹೆದ್ದಾರಿಯಲ್ಲಿ ಬೀದಿ ವ್ಯಾಪಾರದ್ದು ಭಾಳ ಕಿರಿಕಿರಾಗಿದೆ. ಎರಡನೇದು ಹೆದ್ದಾರಿ ಒಂದು ಕಡೆಗೆ ಮಾಡಿದ್ರೆ ಇನ್ನೊಂದು ಕಡೆಗಿಲ್ಲ. ಆ ಒಂದು ಕಡೆಗೆ ಬೈಪಾಸ್ ರಸ್ತೆಯನ್ನು ಮಾಡೋಂತಿಲ್ಲ. ಆಮೇಲೆ ಅದನ್ನು ಮುನ್ಸಿಪಾಲ್ಟಿದು ಒಂದು ಕಡೆ, ಹೆದ್ದಾರಿದು ಒಂದು ಕಡೆ, ಬೀದಿ ವ್ಯಾಪಾರದ ಒಂದು ಕಡೆ. ಹೆಂಗಾಗಿದೆ ಅಂದರೆ ಪರಿಸ್ಥಿತಿ ಲೋಕಲ್ನಾಗ ಅಡ್ಡಾಡೋಕೆ ಭಾಳ ಕಷ್ಟ ಆಗ್ಬಿಟ್ಟು ಒನ್ ವೇ ಆಗಿಬಿಟ್ಟಾಗ ಗಾಡಿಗಳು ಮತ್ತು ವೆಹಿಕಲ್ ಅಂದರೆ ಬಸ್ಸು ಮತ್ತು 4 ವೀಲರ್ 2 ವೀಲರ್ಸ್ ಹೋಗೋಕೆ ಅದಕ್ಕೂ ದಾರಿ ಅನುಕೂಲ ಇಲ್ಲ. ಅಲ್ಲ ಸರ್, ಏನಂತಂದ್ರೆ ರಾಜ್ಯ ಹೆದ್ದಾರಿ ಇದೆ. ಮೊನ್ನೆ ಒಂದು ಅಪಘಾತ ಕೂಡ ಸಂಭವಿಸಿತು. ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸ್ತಾರೆ, ಮತ್ತೆ ಗೂಡಂಗಡಿಗಳು ಇದಾವೆ. ಅದು ಚರಂಡಿ ಮೇಲೆ ಗೂಡಂಗಡಿ ಇಟ್ಟುಬಿಟ್ರೆ ಏನು ಸರ್ ಇದು? ಈ ಮಾನ್ಯದಲ್ಲಿ ಏನಿದೆ ಸಮಸ್ಯೆ? ಅದಕ್ಕೆ ಭಾಳಷ್ಟು ಸರಿ ಸಾರ್ವಜನಿಕರು ಹೇಳಿದ್ದಾರೆ. ಆಮೇಲೆ ನಮ್ಮ ಮಾಧ್ಯಮದ ಮುಖಾಂತರ ಕೂಡ ತಿಳಿಸಿದ್ದಾರೆ ಸಾರ್ವಜನಿಕರು. ಹಿಂಗಾಗಿ ಇಲ್ಲಿ ಚೀಫ್ ಆಫೀಸರು ಮತ್ತು ಇಲ್ಲಿರಂತ ಶಾಸಕರು ಕುಂತು ಒಂದ್ಸರ್ತಿ ಮಾತಾಡ್ಕೇಸಿ ಹೇಳಿ ಅವೆಲ್ಲ ಕ್ಲಿಯರ್ ಮಾಡಿಸ್ಕೇಸಿ ಯಾವ ಹೆದ್ದಾರಿ ಇದ್ದಂಥ ಡಬ್ಬೆ ಅಂಗಡಿಗಳು ಗೂಡಂಗಡಿಗಳು ಅವೆಲ್ಲ ಪಕ್ಕಕ್ಕೆ ಸರಿಸಿದ್ರೆ ರಸ್ತೀಕರಣ ಅಗಲ ಆಗ್ತದೆ.
ಅಲ್ಲ ಸರ್, ಈಗ ಈ ರೀತಿ ನೀವು ಹೇಳ್ತಿದ್ರಿ, ನೀವು ಹಿಂಗಾದ್ರೆ ಹೆಂಗೆ ಸರ್? ಮಾನವಿ ದೂರ ಹೇಳುತ್ತೆ. ಬೇರೆ ಬೇರೆ ತಾಲೂಕಿನಲ್ಲಿ ಹೇಗಿದೆ, ಇಲ್ಲಿ ಮಾನವಿ ಕೂಡ ಯಾಕೆ ಈ ವ್ಯವಸ್ಥೆ ಇದೆ? ಈ ವ್ಯವಸ್ಥೆ ಯಾಕಂದರೆ ಇದರಲ್ಲಿ ಮುಖ್ಯ ಅಂದರೆ ಅಧಿಕಾರಿಗಳೇ ದುರುದ್ದೇಶ. ಯಾಕಂದರೆ ಅವ್ರ ಓನರು, ಡಬ್ಬೆ ಅಂಗಡಿ ಇಟ್ಟವರು, ಮತ್ತು ಅವ್ರು ಯಾವ ಅಧಿಕಾರದಾಗ ಇದ್ದವರು ಹೆಂಗೆ ಗೊತ್ತಿಲ್ಲ. ಎರಡನೇದು ಅವರಲ್ಲಿ ಹೋಗಿ ಅಧಿಕಾರಿ ಚೀಫ್ ಆಫೀಸರ್ ಆಗಲಿ, ಆಮೇಲೆ ತಾಲೂಕು ದಂಡಾಧಿಕಾರಿಗಳಾಗಲಿ ಇದನ್ನ ನಿಂತು ಮಾತಾಡ್ಸ್ಕೇಸಿ ನಿಮ್ಗೆ ಚೀಫ್ ಆಫೀಸರ್ ಮಾತು ಕೇಳಿಲ್ಲ ಅಂದರೆ ಪೊಲೀಸರು ಇದಲ್ಲರಿ, ಅವ್ರಿಗೆ ಹೇಳಿದ್ರೆ ಅದು ಏನಕ್ಕೆ ಇದು ನಮ್ಮ ಪದ್ಧತಿ ಹಿಂಗೆ ಐತಿ, ಇದ್ರ ಪ್ರಕಾರ ಹಿಂಗೆ ಮಾಡ್ಬೇಕ್ರಿ, ಹಿಂಗೆ ತೆಗಿಬೇಕು ಅಂತ ಹೇಳಿದ್ರೆ ಅವ್ರು ಮಾಡ್ತಾರಲ್ಲ. ಅಲ್ಲ ಸರ್, ರಸ್ತೆ ಬದಿಯಲ್ಲಿ ವಾಹನ ನಿಲ್ತಾವ, ಮತ್ತು ಇದಕ್ಕೆಲ್ಲ ಯಾರು ಸರ್ ಅಪಘಾತ? ಇದೆಲ್ಲ ಇದಕ್ಕೆ ಟ್ರಾಫಿಕ್ ಮತ್ತು ಪೊಲೀಸರು ಮತ್ತು ಚೀಫ್ ಆಫೀಸರ್ ಮುನ್ಸಿಪಾಲಿಟಿ ಅವರು. ಮತ್ತೆ ಹಿಂಗಾದ್ರೆ ನೇರ ಮಾನವಿ ನಗರ ಅಂದ ಕಾಣುವುದು ಯಾವಾಗ, ಚಂದ ಕಾಣುವುದು ಯಾವಾಗ? ಇದೇನೋ ಗಂಧ ಇಲ್ಲದಂಗೆ ಆಗ್ಬಿಡ್ತಲ್ಲ ಸರ್. ಇದೇ ಪರಿಸ್ಥಿತಿ ಹಿಂಗಾಗಿದೆ. ಯಾಕಂದ್ರೆ ಒಂದ್ಸರಿ ಬಿಟ್ಟು 3 ಸರ್ತಿ ಶಾಸಕರಾಗ್ಯಾರ, ಆದ್ರೂ ಯಾರು ಸರ್? ನಮ್ಮ ಅಂಪಾಯ ಸೌಕರ್ ಅವರು. ಪಾಪ ಅವರು ಈಗ ನಾವು ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡ್ತಾನೆ ಯಜಮಾನ, ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂತಾನ ಅಂತೇಳಿ ಆರಿಸಿದ್ವಿ. ಮತ್ತೆ ಇವಾಗ ಏನಾಯ್ತು? ಈ ಪರಿಸ್ಥಿತಿ ತಂದಿಟ್ಟನೀಗ. ಯಾರು ಈಗ ಅಂತ ಶಾಸಕರು ಅವ್ರಿಗೆ ಅಡ್ಮಿನಿಸ್ಟ್ರೇಟರ್ ಕರೆಕ್ಟ್ ಇದ್ರಲ್ರಿ, ಎಲ್ಲರೂ ಸರಿ ಹೋಗೋದು. ಸರಿ ಇಲ್ವಾ ಇಲ್ಲಿ ಮಾನವಿಯಲ್ಲಿ? ಅಡ್ಮಿನಿಸ್ಟ್ರೇಟರ್ ಅನ್ನೋದು ಏನೈತ್ರಿ, ಈಗ ಮೇಲ್ ನೋಟಕ್ಕೆ ಕಾಣುತ್ತಲ್ಲ ನಿಮ್ಗಂತೂ ಕಾಣುತ್ತೆ, ಮಾಧ್ಯಮದವ್ರಿಗೆ ಕಾಣುತ್ತದ, ಮತ್ತು ನಾವು ಹೇಳೋದಂತೂ ಕಾಣುತ್ತಲ್ಲ. ಅಡ್ಮಿನಿಸ್ಟ್ರೇಟರ್ ಕರೆಕ್ಟ್ ಇತ್ತಂದ್ರೆ ಎಲ್ಲ ರೀತಿ ಸರಿ ಹೋಗ್ತದ, ಹೌದಾ? ಹಿಂಗಾಗಿ ಇದು ಆಜು ಬಾಜು ಇದ್ದಂಥ ಗೂಡಂಗಡಿ, ಆಮೇಲೆ ಪಾನ್ ಶಾಪು, ಗಾಡಿ ಬಿಡೋವಂಥ ವ್ಯವಸ್ಥಿತವಾಗಿ ಗಾಡಿಗಳನ್ನ ಒಂದು ಕಡೆಗೆ ಸೇರಿಸೋದ್ರಿಂದ ಮಾಡ್ಬೇಕು. ಯಾಕಂದ್ರೆ ಸಣ್ಣ ಪುಟ್ಟದಲ್ಲಿ ಸರ್ವಿಸ್ ರೋಡ್ ಇಲ್ಲಲ್ಲ ಸರ್? ಸರ್ವಿಸ್ ರೋಡು ಕೊಟ್ಟಿಲ್ಲ, ಅದರಲ್ಲಿ ಒಂದು ಕಡೆಗೆ ಕಟ್ ಮಾಡ್ತಾನೆ, ಇನ್ನೊಂದು ಕಡೆಗೆ ಕೊಡ್ತಾನೆ ಸರ್ವಿಸ್ ರೋಡ್. ಏನಂದ್ರೆ ಸಿಟಿ ರೀ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಸಿಟಿ ಆದ್ರೂ ಅವ್ ಮೊದಲಿಂದ ಹಂಗೆ ಮಾಡ್ಕೊಂಡು ಬಂದಾನ. ರಾಯಚೂರಿಂದ ಮಾಡ್ಕೊಂಡ್ರೆ ಒಂದು ಸೈಡ್ ಕಟ್ ಮಾಡ್ಕೇಸಿ ಒಂದು ಸೈಡ್ ಫಿಲ್ ಅಪ್ ಮಾಡ್ತಾನೆ, ಇನ್ನೊಂದು ಸೈಡ್ ಫುಲ್ ಅಪ್ ಕೊಡ್ತಾನೆ. ಯಾಕೆ ಸರ್ ಆ ಥರ? ಒನ್ ವೇ ಮಾಡ್ತೀವಿ ಅಂತ ಹೇಳ್ತಾನೆ. ಮುಂದಿನ ದಿನದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.